ಕೆಆರ್ಎಸ್ ಡ್ಯಾಂನಿಂದ ಇವತ್ತು ಕೂಡ 1 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದ್ದಾಳೆ ಕಾವೇರಿ. ಹಾಗಾಗಿ ನದಿ ಪಾತ್ರದ ಜಮೀನುಗಳು ಸಂಪೂರ್ಣವಾಗಿ ಜಲಾವೃತವಾಗಿವೆ. ಕಬ್ಬು, ತೆಂಗು, ಅಡಿಕೆ ಸೇರಿದಂತೆ ಹಲವು ಬೆಳೆಗಳು ನಾಶ ಆಗಿವೆ. ಧಾರ್ಮಿಕ ಕ್ಷೇತ್ರ, ಪ್ರವಾಸಿ ತಾಣಕ್ಕೂ ಕೂಡ ಜಲಕಂಟಕ ತಟ್ಟುಬಿಟ್ಟಿದೆ. ಪ್ರಸಿದ್ಧ ನಿಮಿಷಾಂಬ ದೇವಾಲಯದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಮತ್ತೊಂದು ಕಡೆ ನದಿ ಪಾತ್ರದ ಜನ ಆತಂಕದಲ್ಲೇ ದಿನ ಕಳೆಯುತ್ತಿದ್ದಾರೆ. ಮಳೆ ಹೀಗೆ ಹೆಚ್ಚಾದ್ರೆ ಕೆಆರ್ಎಸ್ ಡ್ಯಾಂನ ಒಳಹರಿವು ಹೆಚ್ಚಾಗ್ತಾನೆ ಇದ್ರೆ ಇನ್ನಷ್ಟು ನೀರು ಹೊರಬಿಡುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಂದೀಶ್ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದ್ದಾರೆ, ನೋಡೋಣ ಬನ್ನಿ. ಭಾಗದ ಜೀವನಾಡಿ ಕೆಆರ್ಎಸ್ ಅಣೆಕಟ್ಟೆ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಇನ್ನು ಕಾವೇರಿ ಜಲನಯನ ಪ್ರದೇಶ ಹಾಗೆ ಕೊಡಗು ಭಾಗದಲ್ಲಿ ಮಳೆ ಮುಂದುವರಿಯುವುದರಿಂದ ಈಗಾಗಲೇ ಕೆಆರ್ಎಸ್ ಡ್ಯಾಂನಿಂದ 90,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡ್ತಾ ಇರುವಂತದ್ದು. ನಾನಿವತ್ತು ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲದ ಬಳಿ ಇರುವಂತಹ ಮೇಲ್ಸೇತುವೆ ಬಳಿ ಇದ್ದೇನೆ. ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ನೀವು ಕೂಡ ನೋಡಬಹುದು, ಈಗಾಗಲೇ ಕಾವೇರಿ ಮೈದುಂಬಿ ಹರಿತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಅಂದ್ರೆ 2 ವರ್ಷಗಳ ಬಳಿಕ ಕೆಆರ್ಎಸ್ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಈ ಮಟ್ಟದ ಒಂದು ಪ್ರಮಾಣದಲ್ಲಿ ನೀರನ್ನ ಯಾವತ್ತೂ ಕೂಡ 2 ವರ್ಷಗಳಿಂದ ಹರಿಸಿರಲಿಲ್ಲ. ಆದ್ರೆ ಈ ಬಾರಿ ಬಹಳಷ್ಟು ಮಳೆ ಬರ್ತಾ ಇದೆ. ಮತ್ತೊಂದು ಕಡೆ ಡ್ಯಾಮ್ ಕೂಡ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಇದೀಗ ಏನು ಕೆಆರ್ಎಸ್ ಡ್ಯಾಮ್ನಿಂದ ಬರೋಬ್ಬರಿ 90,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಇದೀಗ ಏನು ನದಿ ಪಾತ್ರದ ಜನರಲ್ಲಿ ಆತಂಕವೂ ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಈಗಾಗಲೇ ಏನು ಜಮೀನು ನದಿ ಪಾತ್ರದಲ್ಲಿರುವಂತಹ ಜಮೀನುಗಳು ಕೂಡ ಮುಳುಗಡೆ ಆಗಿರುವಂತದ್ದು. ನೀವು ಏನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಅದು ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯ ಮೇಲ್ಸೇತುವೆ ಕೂಡ ಆಗಿರುವಂತದ್ದು. ಆ ಒಂದು ರಸ್ತೆಯ ಮೇಲ್ಸೇತುವೆ ಇದೀಗ ಆ ಒಂದು ಮಟ್ಟಕ್ಕೂ ಕೂಡ ಸೇತುವೆ ಸಮೀಪದವರೆಗೂ ಕೂಡ ಈಗಾಗಲೇ ನೀರು ಕೂಡ ಹರಿತಾ ಇರುವಂತದ್ದು. ಇನ್ನು ಬಹಳಷ್ಟು ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಹೊರ ಹರಿವು ಈಗಾಗಲೇ 90,000 ಇದೆ, 90,000 ಕ್ಯೂಸೆಸ್ ಇದೆ. ಅದು ಕೂಡ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೀಗ ದಟ್ಟವಾಗಿರುವಂತದ್ದು. ಇನ್ನು ನದಿ ಪಾತ್ರದಲ್ಲಿರುವಂತಹ ಜಮೀನುಗಳು ಈಗಾಗಲೇ ಮುಳುಗಡೆ ಆಗ್ತಾ ಇರುವಂತದ್ದು, ಜಲಾವೃತವಾಗ್ತಾ ಇದೆ. ಆ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ. ಕಬ್ಬು, ಭತ್ತ ಸೇರಿದಂತೆ ತೆಂಗು, ಅಡಕೆ ಈ ರೀತಿ ಬೆಳೆಗಳು ಕೂಡ ಬೆಳೆದಿದ್ರು ಆ ನದಿ ಪಾತ್ರದ ಜನರು. ಇದೀಗ ಆ ಒಂದು ಜಮೀನುಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಮನೆಗಳಿಗೂ ಕೂಡ ನದಿ ಪಾತ್ರದಲ್ಲಿರುವಂತಹ ಮನೆಗಳಿಗೂ ಕೂಡ ಅದೇ ಆತಂಕ ಇದೀಗ ಸದ್ಯ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಗಾಗಲೇ ಜಿಲ್ಲಾಡಳಿತವು ಕೂಡ ಯಾವುದೇ ಕಾರಣಕ್ಕೂ ನದಿಗೆ ಇಳಿಬಾರದು ಎಂಬ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ, ಕಟ್ಟೆಚ್ಚರವನ್ನು ವಹಿಸಿದೆ. ಆ ನಿಟ್ಟಿನಲ್ಲಿ ಸಾರ್ವಜನಿಕರು ಕೂಡ ಜಿಲ್ಲಾಡಳಿತದ ಆ ಒಂದು ಮನವಿಗೆ ಸ್ಪಂದಿಸಬೇಕಾಗಿದೆ. ಇಲ್ಲದಿದ್ರೆ ಬಹಳಷ್ಟು ಸಂಕಷ್ಟವನ್ನ ನದಿ ಪಾತ್ರದ ಜನರು ಎದುರಿಸಬೇಕಾಗ್ತದೆ ಅಂತ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳ್ಬೋದು. ಒಂದು ಕಡೆ ಜಮೀನುಗಳು ಮತ್ತೆ ಮನೆಗಳಿಗೆ ಒಂದು ಆತಂಕ ಎದುರಾಗಿದ್ರೆ, ಮತ್ತೊಂದು ಕಡೆ ಧಾರ್ಮಿಕ ಕ್ಷೇತ್ರಗಳು, ಪ್ರವಾಸಿ ಸ್ಥಳಗಳಿಗೂ ಕೂಡ ಬಹಳಷ್ಟು ಆತಂಕ ಇದೀಗ ಎದುರಾಗಿರುವಂತದ್ದು. ಈಗಾಗಲೇ ನಿಮಿಷಾಂಬ ದೇಗುಲ ಸೇರಿದಂತೆ ಪಶ್ಚಿಮ ವಾಹಿನಿ, ರಂಗನಾಥ ಸ್ನಾನಘಟ್ಟ ಸೇರಿದಂತೆ ಹಲವು ಸ್ನಾನಘಟ್ಟಗಳೆಲ್ಲವೂ ಕೂಡ ಮುಳುಗಡೆ ಆಗಿರುವಂತದ್ದು. ನಿಮಿಷಾಂಬ ದೇಗುಲಕ್ಕೆ ಪ್ರತಿದಿನ ಸಾವಿರಾರು ಜನರ ಭಕ್ತರು ಕೂಡ ಬರುವಂತದ್ದು. ಆ ಭಕ್ತರು ಬಂದಂತ ಭಕ್ತರು ನದಿಯಲ್ಲಿ ಸ್ನಾನ ಮಾಡಿ, ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಬಳಿಕ ಪೂಜೆಗೆ ತೆರಳುವಂತದ್ದು ಸಂಪ್ರದಾಯ. ಆದ್ರೆ ಸದ್ಯಕ್ಕೆ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆ ಆಗಿರುವ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕಾವೇರಿ ನದಿಗೆ ಇಳಿಬಾರದು ಎಂಬ ನಿಟ್ಟಿನಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು, ಮತ್ತೆ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆಯು ಕೂಡ ಕಟ್ಟೆಚ್ಚರವನ್ನು ವಹಿಸಿರುವಂತದ್ದು. ಸದ್ಯ ಈ ಒಂದು ಪರಿಸ್ಥಿತಿ ಏನು ಕಾವೇರಿ ನದಿ ಪಾತ್ರದಲ್ಲೂ ಕೂಡ ಇರುವಂತದ್ದು. ಇದೇ ರೀತಿ ಅಂದ್ರೆ ಮಳೆ ಈಗಾಗಲೇ ಕೊಡಗು ಭಾಗದಲ್ಲಿ ಮಳೆ ಮುಂದುವರೆದಿದೆ. ಮತ್ತೊಂದು ಕಡೆ ಹೇಮಾವತಿ ಡ್ಯಾಮ್ನಿಂದಲೂ ಕೂಡ ಬಹಳಷ್ಟು ಪ್ರಮಾಣದ ನೀರನ್ನ ಬಿಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಕೆಆರ್ಎಸ್ ಡ್ಯಾಮ್ಗೆ ಹರಿದು ಬರ್ತಾ ಇರುವಂತಹ 80,000 ಇನ್ಫ್ಲೋ ಇರುವುದು, ಆ ಒಂದು ಔಟ್ಫ್ಲೋ ಈಗಾಗಲೇ 90,000 ಕ್ಯೂಸೆಸ್ ಅನ್ನು ಬಿಡಲಾಗಿದೆ. ಈ ಒಂದು ಪ್ರಮಾಣವು ಕೂಡ ಮತ್ತಷ್ಟು ಹೆಚ್ಚಾಗುವಂತ ಆತಂಕ ಇರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಟ್ಟೆಚ್ಚರವನ್ನು ವಹಿಸಬೇಕು ಎಂಬುದು ಜಿಲ್ಲಾಡಳಿತದ ಮನವಿ ಕೂಡ ಆಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ. ಇನ್ನು ಕಾವೇರಿ ನದಿಯ ಭೋರ್ಗರೆತಕ್ಕೆ ರಂಗನತಿಟ್ಟು ಪಕ್ಷಿಧಾಮ ಕೂಡ ನಲ್ಗ್ ಹೋಗಿದೆ. ರಂಗನತಿಟ್ಟು ಪಕ್ಷಿಧಾಮದ ನಡುಗಡ್ಡೆಗಳು ಸಂಪೂರ್ಣವಾಗಿ ಜಲಾವೃತವಾಗಿಬಿಟ್ಟಿದ್ದಾವೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಕೂಡ ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದ್ದ ಹಾಗೆ ಅಲ್ಲಿರುವಂತಹ ಪಕ್ಷಿ ಸಂಕುಲ ಆತಂಕಕ್ಕೆ ಒಳಗಾಗ್ಬಿಟ್ಟಿದೆ. ಗೂಡು, ಮೊಟ್ಟೆ, ಮರಿ ರಕ್ಷಣೆಗೆ ಪಕ್ಷಿ ಸಂಕುಲದ ಹರಸಾಹಸ ಕಂಡು ಬರ್ತಾ ಇದೆ. ಮತ್ತೊಂದು ಕಡೆ ಬೋಟಿಂಗ್ ಪಾಯಿಂಟ್ ಹಾಗೆ ವಾಕ್ ಪಾತ್ಗಳು ಕೂಡ ಜಲಾವೃತವಾಗ್ಬಿಟ್ಟಿದ್ದಾವೆ.
ಇನ್ನು ರಂಗನತಿಟ್ಟು ಪಕ್ಷಿಧಾಮದ ಸ್ಥಿತಿಗತಿಯ ಬಗ್ಗೆ ನಮ್ಮ ಪ್ರತಿನಿಧಿ ನಂದೀಶ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಹಳೆ ಮೈಸೂರು ಭಾಗದ ಜೀವನಾಡಿ ಕೃಷ್ಣರಾಜ ಅಣೆಕಟ್ಟೆಯಿಂದ 1,00,000 ಕ್ಯೂಸೆಸ್ ನೀರನ್ನ ಇದೀಗ ಕಾವೇರಿ ನದಿಗೆ ಬಿಡಲಾಗಿರುವಂತದ್ದು. ಆ ನಿಟ್ಟಿನಲ್ಲಿ ಬಹಳಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಇನ್ನು ರಂಗನತಿಟ್ಟು ಪಕ್ಷಿಧಾಮಕ್ಕೂ ಕೂಡ ಜಲ ದಿಗ್ಬಂಧನ ಜಲಕಂಟಕೂ ಕೂಡ ಎದುರಾಗಿರುವಂತದ್ದು. ನಾನು ಇವತ್ತು ರಂಗನತಿಟ್ಟು ಪಕ್ಷಿಧಾಮದಲ್ಲೇ ಇದ್ದೇನೆ, ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಇನ್ನು KRS ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಮತ್ತೊಂದು ಕಡೆ ಆ ಒಂದು ಡ್ಯಾಮ್ ನಿಂದ ಬರೋಬ್ಬರಿ 1,00,000 ಕ್ಯೂಸೆಸ್ ನೀರನ್ನ ಸದ್ಯಕ್ಕೆ ನದಿಗೆ ಬಿಡಲಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ರಂಗನತಿಟ್ಟು ಪಕ್ಷಿಧಾಮದ ವಾಕಿಂಗ್ ಪಾತ್ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಇದೇ ಒಂದು ವಾಕಿಂಗ್ ಪಾತ್ ನಲ್ಲಿ ಬಂದಂತ ಪ್ರವಾಸಿಗರು ನಡೆದುಕೊಂಡು ಹೋಗಿ ಪಕ್ಷಿಗಳನ್ನ ವೀಕ್ಷಣೆ ಮಾಡ್ತಾ ಇದ್ರು. ಸಂಪೂರ್ಣವಾಗಿ ಇದೀಗ ವಾಕಿಂಗ್ ಪಾತ್ ಕೂಡ ಈಗಾಗಲೇ ಮುಳುಗಡೆ ಆಗಿರುವಂತದ್ದು. ಮತ್ತೊಂದು ಕಡೆ ಬೋಟಿಂಗ್ ಅನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿರುವಂತದ್ದು. ಕಳೆದ ಒಂದು ವಾರದಿಂದಲೂ ಕೂಡ ಅಂದ್ರೆ 10,000 ಕ್ಯೂಸೆಸ್ ದಾಟಿದಂತೆ ಸಂಪೂರ್ಣವಾಗಿ ಬೋಟಿಂಗ್ ಅನ್ನ ಸ್ಥಗಿತಗೊಳಿಸಲಾಗ್ತದೆ. ಆ ನಿಟ್ಟಿನಲ್ಲಿ ಆ ಒಂದು ಸ್ಥಗಿತ ಮತ್ತೆ ಮುಂದುವರಿಯುತ್ತಿರುವಂತದ್ದು. ಮತ್ತೊಂದು ಕಡೆ ಇದೀಗ ಪಕ್ಷಿಗಳಿಗೂ ಕೂಡ ಆತಂಕ ಎದುರಾಗಿದೆ. ಭಾಗಶಃ ನಡುಗಡ್ಡೆಗಳೆಲ್ಲವೂ ಕೂಡ ಮುಳುಗಡೆ ಆಗ್ತಾ ಇರುವಂತದ್ದು. ಅಂದ್ರೆ ದೇಶ ವಿದೇಶಿ ಹಕ್ಕಿಗಳು ಇಲ್ಲಿ ತಮ್ಮ ಆಶ್ರಯ ತಾಣವಾಗಿ ಮಾಡ್ಕೊಂಡಿದೆ. ನಡುಗಡ್ಡೆಗಳಲ್ಲಿ ಅವು ಕೂಡ ವಾಸಿಸುವಂತದ್ದು. ಸದ್ಯ ಇದೀಗ ನಡುಗಡ್ಡೆಗಳೆಲ್ಲವೂ ಕೂಡ ಭಾಗಶಃ ಮುಳುಗಡೆ ಆಗಿರುವ ಹಿನ್ನೆಲೆಯಲ್ಲಿ ಇದೀಗ ತಮ್ಮ ಆಶ್ರಯಗಳನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಇದೀಗ ಪಕ್ಷಿಗಳಿಗೂ ಕೂಡ ಎದುರಾಗಿರುವಂತದ್ದು. ಇನ್ನು ಈಗಾಗಲೇ ಜಿಲ್ಲಾಡಳಿತ ಸಂಪೂರ್ಣವಾಗಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನು ವಹಿಸಿದೆ. ಒಂದು ಕಡೆ ಇದೀಗ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಅರಣ್ಯ ಇಲಾಖೆ ಸಾರ್ವಜನಿಕರ ಪ್ರವೇಶವನ್ನು ಕೂಡ ನಿರ್ಬಂಧವನ್ನ ಮಾಡಿರುವಂತದ್ದು. ನೀವು ನೋಡ್ತಾ ಇದ್ದೀರಾ, ಬೋಟಿಂಗ್ ಪಾಯಿಂಟ್ ಅಲ್ಲಿ ನಡೆದುಕೊಂಡು ಹೋಗುವಂತ ಮೆಟ್ಟಿಲುಗಳೆಲ್ಲವೂ ಕೂಡ ಮುಳುಗಡೆ ಆಗಿದೆ. ಮತ್ತೊಂದು ಕಡೆ ಕಾವೇರಿ ನದಿ ರಭಸವಾಗಿ ಹರಿತಾ ಇದೆ. ಪಕ್ಷಿಗಳು ಕೂಡ ಇದೀಗ ಸಂಕಷ್ಟಕ್ಕೆ ಸಿಲುಕಿರುವಂತಹ ದೃಶ್ಯಗಳು ಕೂಡ ಸದ್ಯದಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ನೀರಿನ ಪ್ರಮಾಣ ಮತ್ತಷ್ಟು ಹೆಚ್ಚಾದ್ರೆ ಸಂಪೂರ್ಣವಾಗಿ ರಂಗನತಿಟ್ಟಿಗೆ ಜಲ ದಿಗ್ಬಂಧನ ಏರ್ಪಡುವಂತಹ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇರುವಂತದ್ದು. ಒಂದು ಕಡೆ ಈ ಪರಿಸ್ಥಿತಿ ಆದರೆ ಮತ್ತೊಂದು ಕಡೆ ರಂಗನತಿಟ್ಟು ಪಕ್ಷಿಧಾಮದ ಒಳಭಾಗದಲ್ಲಿ ಇರುವಂತಹ ಕಚೇರಿಗೂ ಕೂಡ ಜಲ ದಿಗ್ಬಂಧನ ಏರ್ಪಟ್ಟಿರುವಂತದ್ದು. ಅಂದ್ರೆ ಕಚೇರಿಗೆ ಹೋಗಲು ಆಗದಂತಹ ಸದ್ಯದ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿರುವಂತದ್ದು. ಆ ಒಂದು ಕಚೇರಿ ಸಂಪೂರ್ಣವಾಗಿ ಆ ಒಂದು ಹೊರಭಾಗದಲ್ಲಿ ನೀರು ತುಂಬಿರುವ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಆ ನಿಟ್ಟಿನಲ್ಲಿ ಕಚೇರಿಗೆ ತೆರಳಲು ಆಗದಂತಹ ಸದ್ಯದ ಪರಿಸ್ಥಿತಿ ಈ ಒಂದು ಸ್ಥಳದಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಒಂದ್ ರೀತಿ ಆತಂಕದಲ್ಲೂ ಕೂಡ ಇದ್ದಾರೆ. ಮತ್ತೊಂದು ಕಡೆ ಪ್ರವಾಸಿ ಸ್ಥಳಗಳು ಕೇವಲ ರಂಗನತಿಟ್ಟು ಪಕ್ಷಿಧಾಮ ಅಲ್ಲ, ಮತ್ತೊಂದಷ್ಟು ಪ್ರವಾಸಿ ಸ್ಥಳಗಳಾಗಿರ್ಬೋದು, ಧಾರ್ಮಿಕ ಕ್ಷೇತ್ರಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ಇದೀಗ ಆತಂಕ ಎದುರಾಗಿದೆ. ಒಂದು ಪ್ರವಾಹದ ಭೀತಿಯು ಕೂಡ ಇರುವಂತದ್ದು. ಈ ಒಂದು ನೀರಿನ ಪ್ರಮಾಣ ಹೆಚ್ಚಾದ್ರೆ ಬಹಳಷ್ಟು ಸಂಕಷ್ಟ ಅವಾಂತರಗಳು ಕೂಡ ಸೃಷ್ಟಿಯಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ಬೋದು. ಸದ್ಯ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಏನು ಪ್ರವಾಸಿಗರ ಪ್ರವೇಶವನ್ನ ನಿರ್ಬಂಧವನ್ನ ಮಾಡಲಾಗಿದೆ. ನೀರಿನ ಮಟ್ಟ ಬಹಳಷ್ಟು ಕಡಿಮೆ ಆಗುವವರೆಗೂ ಕೂಡ ಇದೇ ಪರಿಸ್ಥಿತಿ ಮುಂದುವರಿಯಲಿದೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ವರ್ಸ್, ರಂಗನತಿಟ್ಟು. ಇನ್ನು ಹಾವೇರಿ ಜಿಲ್ಲೆಯಲ್ಲೂ ಕೂಡ ವರುಣನ ಅಬ್ಬರ ಮುಂದುವರೆದಿದೆ. ಪರಿಣಾಮ ಐತಿಹಾಸಿಕ ಮದಗಾದ ಕೆರೆ ಮೈದುಂಬಿ ಹರಿತಾ ಇದೆ. ರಟ್ಟಿಹಳ್ಳಿ ತಾಲೂಕಿನ ಮಾಸೂರು ಬಳಿ ಇರುವಂತಹ ಕೆರೆ ಇದು. ಕೆರೆಯನ್ನ ನೋಡೋಕೆ ಪ್ರವಾಸಿಗರ ದಂಡು ಹರಿದು ಬರ್ತಿದೆ. ನೀರಿನ ನಿನಾದ ನೋಡಿ ಶಿಳ್ಳೆ ಕೇಕೆ ಹಾಕಿ ಬಂದಂತಹ ಜನ ಖುಷಿ ಪಡ್ತಿದ್ದಾರೆ. ಇನ್ನು ಮದಗಾದ ಕೆರೆಯಿಂದ ನಮ್ಮ ಪ್ರತಿನಿಧಿ ಶಿವು ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ.
ಹಾವೇರಿ ಜಿಲ್ಲೆಯ ರಟ್ಟೆಹಳ್ಳಿ ತಾಲೂಕಿನ ಮಾಸೂರು ಗ್ರಾಮದಲ್ಲಿ ನಾವಿರುವಂಥದ್ದು. ಈ ಒಂದು ಸ್ಥಳವನ್ನು ನೋಡಿದ್ರೆ ಒಂದು ಏನೋ ಕನ್ನಡ ಗೀತೆ ನೆನಪಿಗೆ ಬರುತ್ತೆ. ಅದೇನು ಅಂತಂದರೆ ಮಾಯದಂತ ಮಳೆ ಬಂತನ್ನ ಮದಗಾನ ಕೆರೆಗೆ ಅಂತ ಏನಂದರೆ ಈ ಒಂದು ಮದಗಾನ ಕೆರೆಯಲ್ಲಿ ನಾವಿರುವಂಥದ್ದು. ಸದ್ಯ ನೋಡ್ತಾ ಇರ್ಬೋದು ಆ ದೃಶ್ಯವನ್ನು ನಾನು ತೋರಿಸ್ತಾ ಹೋಗ್ತೀನಿ. ಏನಂತಂದರೆ ಪ್ರವಾಸಿಗರಿಗೆ ಒಂದು ಹೇಳಿ ಮಾಡಿಸಿರುವಂತಹ ಸ್ಥಳ ಅಂತೇಳಿ ಹೇಳ್ಬೋದು. ಯಾಕಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಒಂದು ದೃಶ್ಯವನ್ನು ಕೊಡುವಂಥ ಪ್ಲೇಸ್ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಮಾಸೂರು ಭಾಗದಲ್ಲಿ ಮಳೆ ಬಂದರೆ ಸಾಕು ಈ ಒಂದು ಹಾಲಿನ ನೊರೆಯ ಕೆನೆಯ ದೃಶ್ಯ ಎದ್ದು ಕಾಣುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಸುಮಾರು 1300 ಎಕರೆಗೂ ಹೆಚ್ಚು ಇರುವಂತಹ ಈ ಒಂದು ಸ್ಥಳದಲ್ಲಿ ಸಂಗ್ರಹವಾದಂಥ ನೀರು ಏನಂತಂದರೆ ಒಂದು ಕಟ್ಟೆಯ ಮೂಲಕವಾಗಿ ನಿಸರ್ಗದ ಮಡಿಲಲ್ಲಿ ಕೊರೆದುಕೊಂಡಿರುವಂಥ ಗುಡ್ಡದ ಮೂಲಕವಾಗಿ ನೀರು ಹರಿದು ಬರುತ್ತೆ. ಯಾಕಂದರೆ ಸುತ್ತಮುತ್ತಲಾದಂಥ ಹಚ್ಚ ಹಸಿರವಾದಂಥ ಒಂದು ವಾತಾವರಣ, ಅದರ ಮಧ್ಯದಲ್ಲಿ ಬರ್ತಕ್ಕಂಥ ಈ ಒಂದು ಝರಿಯನ್ನು ನೋಡಲು ಸಾಕಷ್ಟು ಒಂದು ಪ್ರವಾಸಿಗರು ಈ ಒಂದು ಸ್ಥಳಕ್ಕೆ ಆಗಮಿಸ್ತಾರೆ. ಸದ್ಯ ಈ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು. ಏನಂದರೆ ಇಲ್ಲಿ ಏನಾದರೂ ಹಾಲನ್ನು ಮೇಲಿಂದ ಬಿಡ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಆ ಒಂದು ನೊರೆ ಬರ್ತಾ ಇರುವಂಥದ್ದು ಸದ್ಯ ಮುಂಭಾಗದಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಮೇಲಿಂದ ಬೀಳ್ತಕ್ಕಂಥ ನೀರು ಸಾಕಷ್ಟು ಒಂದು ರಮಣೀಯವಾಗಿ ಕಾಣುತ್ತೆ, ಅದ್ಭುತವಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಖುಷಿಯನ್ನು ಕೊಡುವಂಥ ಸ್ಥಳ ಈ ಸದ್ಯ ಯಾವುದಾದ್ರೂ ಇದೆ ಅಂತಂದರೆ ಅದು ಮಾಸೂರು ಕೆರೆ ಅಂತ ಮಾತ್ರ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಒಂದು ರಮಣೀಯ ದೃಶ್ಯಗಳಲ್ಲಿ ಕಂಡು ಬರ್ತಾ ಇರುವಂಥದ್ದು ಸದ್ಯ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇರ್ಬೋದು. ವೇಗವಾಗಿ ಬೀಳ್ತಕ್ಕಂಥ ನೀರು ಜೋಗಕ್ಕೆ ಯಾವುದೇ ರೀತಿ ಕಡಿಮೆ ಇಲ್ಲ ಅನ್ನುವಂಥ ದೃಶ್ಯವನ್ನು ಕೊಡುವಂಥ ಈ ಒಂದು ಮಾಸೂರು ಕೆರೆ ಸಾಕಷ್ಟು ಫೇಮಸ್ ಅಂತ ಹೇಳ್ಬೋದು. ಏನಂದರೆ ನೈಸರ್ಗಿಕ ಮಡಿಲಲ್ಲಿ ಹುಟ್ಟಿರ್ತಕ್ಕಂಥ ಈ ಒಂದು ದೃಶ್ಯವನ್ನು ನೋಡಲು ಸಾಕಷ್ಟು ಖುಷಿಯಾಗುತ್ತೆ. ನಾವು ಕುಟುಂಬ ಸಮೇತವಾಗಿ ಬಂದು ಈ ಒಂದು ಸ್ಥಳವನ್ನು ವೀಕ್ಷಣೆ ಮಾಡ್ತಾ ಇದ್ದೀವಿ. ಏನಂದರೆ ಯಾರಾದರೂ ಜೋಗ ಇಂಥ ದೊಡ್ಡ ದೊಡ್ಡ ಫಾಲ್ಸನ್ನು ನೋಡೋಕ್ಕಿಂತ ಮೊದಲು ನಮ್ಮಲ್ಲೇ ಇರ್ತಕ್ಕಂಥ ಈ ಒಂದು ಮಾಸೂರು ಕೆರೆಯ ಒಂದು ರುಚಿಯನ್ನು ಸವಿಬೇಕು, ಇದರ ಅಂದವನ್ನು ಸವಿಬೇಕು ಅಂತೇಳಿ ಈಗಾಗಲೇ ಪ್ರವಾಸಿಗರು ಹೇಳಿರುವಂಥದ್ದು. ಕ್ಯಾಮರಾಮನ್ ನಿಂಗಪ್ಪ ಜೊತೆ ಶಿವ ಮಡಿವಾಳರ್, ನ್ಯೂಸ್ ಫಸ್ಟ್ ಹಾವೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.